ಎಲ್ಲರಿಗೂ ನಮಸ್ತೆ. ಇವತ್ತೇನಪ್ಪ ವಿಶೇಷ ಈ ಬೈಟ್ ಕೊಡ್ತಾ ಇರೋದಂತೇನಂದ್ರೆ, ಇವತ್ತು ಏನು ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮುಳಬಾಗಿಲಿನಲ್ಲಿ ಇವತ್ತು ಒಂದು ಚಾಲನೆ ತರ ನಾವು ಮಾಡ್ಕೊಂಡಿದೀವಿ. ಏನ್ ಚಾಲನೆ ಅಂತಂದ್ರೆ, ಮಕ್ಕಳಿಗೆ ಒಂದು ಕಲಿಕಾ ಸಾಮಗ್ರಿಗಳನ್ನ ಕೊಡುವಂತ ಒಂದು ಚಾಲನೆಯನ್ನ ನಾವು ಮಾಡ್ಕೊಂಡಿದೀವಿ. ಇವತ್ತು ಆ ಚಾಲನೆಯನ್ನ ಇವತ್ತು ನಮ್ಮ ಸ್ವಂತೂರಾದಂತ ಜೋಗಲ್ಕಾಷ್ಟಿಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ನಾವು ಸಮವಸ್ತ್ರ ಕೊಡುವಂಥದ್ದು, ಕಲಿಕಾ ಸಾಮಗ್ರಿಗಳನ್ನ ಕೊಡುವಂಥದ್ದು, ಗ್ರೀನ್ ಬೋರ್ಡ್ ಕೊಡುವಂಥದ್ದು ಅಲ್ಲಿಂದ ಪ್ರಾರಂಭವಾಗಿ ಇವತ್ತು ಇನ್ನೊಂದು 2ನೇ ಹಂತದ ಒಂದು ಕಾರ್ಯಕ್ರಮದ ಒಂದು ನಿಮಿತ್ತ ಇವತ್ತು ಮುಳಬಾಗಿಲಿನಲ್ಲಿರುವಂತ ಕುರುಬುರಪೇಟೆ ಮೇನ್ ಅಲ್ಲಿ ಸುಮಾರು 30 ಉರ್ದು ಶಾಲೆಗಳಿಗೆ ನಾವು ಲಿಮಿಟೆಡ್ ರೀತಿಯಲ್ಲಿ ಮತ್ತು ಏನು ಮಕ್ಕಳಿಗೆ ಬೇಕಾಗಿರುವಂತ ಕಲಿಕಾ ಸಾಮಗ್ರಿಗಳನ್ನ ಕೊಟ್ಟು ಕಳಿಸ್ಕೊಟ್ಟಿದೀವಿ. ಇದು ಪ್ರಾರಂಭ. ಈಗ ಯಾಕಂತಂದ್ರೆ ಇವಾಗೆಲ್ಲ ಸರ್ಕಾರಿ ಶಾಲೆಗಳು ಪ್ರಾರಂಭ ಆಗಿ ಒಂದೊಂದು ತಿಂಗಳಾಗಿದ್ದಾವೆ. ಈಗ ಕಲಿಕಾ ಸಾಮಗ್ರಿಗಳನ್ನ ಕೊಡುವಂತದ್ದಾಗಿರ್ಬೋದು, ಯೂನಿಫಾರ್ಮ್ಸ್ ಅನ್ನ ಕೊಡುವಂತದ್ದಾಗಿರ್ಬೋದು, ಗ್ರೀನ್ ಬೋರ್ಡ್ ಕೊಡುವಂತದ್ದಾಗಿರ್ಬೋದು, ಇನ್ನು ಅನೇಕ ರೀತಿಯಲ್ಲಿ ನಮ್ದು ಅಭಿಯಾನನೇ ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು, ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಸುಮಾರು 4-5 ವರ್ಷಗಳಿಂದ ಸಾಕ್ತಾ ಬಂದಿದ್ದು. ಅದರ ಒಂದು ಮುಂದುವರೆದ ಭಾಗವಾಗಿ ಈಗಾಗಲೇ ಸರ್ಕಾರಿ ಶಾಲೆಗಳಿಗೆ ಪೇಂಟ್ ಹೊಡಿರೋದು ತಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಷಯ. ಟ್ರ್ಯಾಕ್ ಸೂಟ್ ಗಳನ್ನ ಕೊಟ್ಟಿರುವಂತದ್ದು, ಯೂನಿಫಾರ್ಮ್ ಕೊಟ್ಟಿರುವಂತದ್ದು, ಗ್ರೀನ್ ಬೋರ್ಡ್ ಗಳನ್ನ ಕೊಟ್ಟಿರುವಂತದ್ದು, ನಲಿಕಲಿ ಚೇರ್ಸ್ ಟೇಬಲ್ಸ್ ಕೊಟ್ಟಿರುವಂತದ್ದು, ವಾಲ್ ರೈಟಿಂಗ್ ಮಾಡಿಸಿರುವಂತದ್ದು, ಡೆಸ್ಕ್ ಗಳನ್ನ ಕೊಟ್ಟಿರುವಂತದ್ದು, ಮತ್ತೆ ಸ್ಟೇಷನರೀಸ್ ಅಂತೂ ಅನ್ಲಿಮಿಟೆಡ್ ಆಗಿ ಮಕ್ಕಳಿಗೆ ಬೇಕಾದಷ್ಟು ಸ್ಟೇಷನರೀಸ್ ಅನ್ನ ಕೊಡುವಂತದ್ದು ತಾವೆಲ್ಲ ಕೂಡ ಗಮನಿಸಿದ್ದೀರಿ. ತಾಲೂಕಿನಲ್ಲಿ ನಾವು ಈಗಾಗಲೇ ನಮ್ಮ ತಾಲೂಕೆಲ್ಲ ಸುಮಾರು 7 ಜಿಲ್ಲೆಗಳಲ್ಲೂ ಕೂಡ ನಾವು ಈ ತರ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಮಾಡ್ಕೊಂತಾ ಬಂದಿದೀವಿ. ಇವತ್ತಿನ ಸದ್ಯಕ್ಕೆ ಜೋಗಲ್ಕಷ್ಟಿ ಗ್ರಾಮದಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲಿ ಕಾರ್ಯಕ್ರಮ ಮತ್ತು ಈ ಮುಳಬಾಗಿಲಿನಲ್ಲಿ ಸರ್ಕಾರಿ ಹಿರಿಯ ಉರ್ದು ಪ್ರಾಥಮಿಕ ಶಾಲೆ ಕುರುಬುರಪೇಟೆ ಮೇನ್ ಅಲ್ಲಿ ಸುಮಾರು 30 ಶಾಲೆಗಳ ಮುಖ್ಯ ಶಿಕ್ಷಕರು ಶಿಕ್ಷಕಿಯರೆಲ್ಲ ಇಲ್ಲಿ ಹಾಜರಾಗಿದ್ರು. ಅವ್ರಿಗೆಲ್ಲ ಕೂಡ ಒಂದು ಬಂಡಲ್ ರೂಪದಲ್ಲಿ ನಾವು ಏನು ಪೆನ್ನು, ಪೆನ್ಸಿಲ್, ಸ್ಕೆಚರ್ಸ್, ಶಾರ್ಪ್ನರ್ಸ್, ಈ ಎಲ್ಲ ಕಲಿಕಾ ಸಾಮಗ್ರಿಗಳಿಗೆ ಏನೆಲ್ಲ ಬೇಕೋ ಅದೆಲ್ಲ ಕೂಡ ಬಂಡಲ್ ರೀತಿಯಲ್ಲಿ ಮಾಡಿ ಅವ್ರಿಗೆಲ್ಲ ಕಳ್ಸಿಕೊಡುವಂತದನ್ನ ನಾವು ಮಾಡಿಕೊಟ್ವಿ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ನಮ್ಮ ಓಬಲ್ ರೆಡ್ಡಿ ಸರ್ ಅವರು ಜೊತೆಯಲ್ಲಿದ್ದಾರೆ, ನಮ್ಮ ರಾಧಾಕೃಷ್ಣ ಸರ್ ಜೊತೆಯಲ್ಲಿದ್ದಾರೆ, ನಮ್ಮ ಉರ್ದು ಶಾಲೆಯ ಮುಖ್ಯ ಶಿಕ್ಷಕರಾದಂತ ಫೈಜುಲ್ಲಾ ಸರ್ ಅವರು ಜೊತೆಯಲ್ಲಿದ್ದಾರೆ, ನಮ್ಮ ಆರ್ಗ್ಯಾನಿಕ್ ಫಾರ್ಮಿಂಗ್ ನ ಇದ್ರಾದಂತ ನಮ್ಮ ಅರಿವು ಪ್ರಭಾಕರ್ ಸರ್ ಜೊತೆಯಲ್ಲಿದ್ದಾರೆ, ಅಶ್ವಕ್ ಸರ್ ಅವರು ಇದ್ದಾರೆ. ಇನ್ನು ಹಲವಾರು ಶಿಕ್ಷಕರೆಲ್ಲ ಕೂಡ ಈಗ ತಾನೇ ಅವರವರ ಒಂದು ಶಾಲೆಗೆ ಸೇರ್ಬೇಕಾಗಿದೆ ಅಂತ ಒಂದು ಕಲಿಕಾ ಸಾಮಗ್ರಿಗಳ ಒಂದು ಇದನ್ನ ತಗೊಂಡು ವಾಪಸ್ ಹೋಗಿದ್ದಾರೆ. ಸೊ ಎಲ್ಲರೂ ಕೂಡ ಒಳ್ಳೆ ಭಾಗವಹಿಸಿ ನಮ್ಗೆ ಸಹಕಾರನ ಕೊಟ್ಟಿದ್ದಾರೆ. ನಾನು ಅದನ್ನೇ ಈಗಾಗಲೇ ಹೇಳ್ತಾ ಇದ್ದೆ, ಮುಂದೆ ಇನ್ನೇನ್ ಶಾಲೆಗಳು ಪ್ರಾರಂಭ ಆಯಿತು, ಯಾವ ಶಾಲೆಯಲ್ಲಿ ಏನೇನು ಕೊರತೆ ಇದೆ ಅದನ್ನ ನೀಗಿಸ್ಲಿಕ್ಕೆ ಅದು ಒಂದು ರಿಕ್ವೆಸ್ಟ್ ಲೆಟರ್ ಮುಖಾಂತರ ಯಾರೆಲ್ಲ ನಮ್ಗೆ ಕೊಟ್ಟಿರ್ತಾರೆ ಅವ್ರ ನೀಡನ್ನ ಗಮನಿಸಿ ಅವ್ರಿಗೆ ಏನ್ ರಿಕ್ವೈರ್ಮೆಂಟ್ ಇದೆ ಅಂತ ನೋಡಿ ಅವ್ರಿಗೆ ನಾವು ಸಾಲ್ವ್ ಮಾಡುವಂತದನ್ನ ಮುಂದಿನ ಹಂತಗಳಲ್ಲಿ ಹಂತ ಹಂತವಾಗಿ ನಾವು ಮಾಡ್ತೀವಿ ಅಂತ ಹೇಳ್ತಾ, ಸರ್ಕಾರಿ ಶಾಲೆಗಳು ಇವತ್ತು ಉಳಿಬೇಕು. ಕಾರಣ ಏನಪ್ಪಾ ಅಂತಂದ್ರೆ, ಪ್ರತಿಯೊಬ್ಬ ಬಡ ಕುಟುಂಬದ ಮಗುವಿಗೂ ಕೂಡ ಶಿಕ್ಷಣ ದೊರಕಬೇಕು ಅನ್ನೋದು ಕಾನ್ಸ್ಟಿಟ್ಯೂಷನಲ್ ರೈಟ್ ಇದೆ. ಬಟ್ ಆ ಮಗುಗೆ ಶಿಕ್ಷಣ ದೊರಕಬೇಕಾಗಿರುವಂತ ಸ್ಥಳ ಯಾವುದು? ಅದು ಸರ್ಕಾರಿ ಶಾಲೆ. ಯಾಕಂತಂದ್ರೆ ಆ ಸರ್ಕಾರಿ ಶಾಲೆಗೆ ಮಾತ್ರ ಅವ್ರ ಖಾಸಗಿ ಶಾಲೆಗೆ ಅಫೋರ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಅವ್ರು ಕಲೀಲಿಕ್ಕೆ ಇರುವಂತ ಏಕೈಕ ಸ್ಥಳ ಆ ಬಡ ಕುಟುಂಬಗಳಿಗೆ. ಹಾಗಾಗಿ ಅಂತ ಬಡ ಕುಟುಂಬಗಳಲ್ಲಿ ಹುಟ್ಟಿರುವಂತ ಎಲ್ಲಾ ಮಕ್ಕಳು ಕೂಡ ಇವತ್ತು ಶಿಕ್ಷಣವನ್ನ ಚಾಚು ತಪ್ಪದೆ ಮಿಸ್ ಆಗದೆ ಪಡ್ಕೊಳ್ಬೇಕಾಗಿರುವಂತ ಪರಿಸ್ಥಿತಿ ಇವತ್ತು ಉಳ್ಕೊಂಡಿದೆ ಅಂತಂದ್ರೆ ಅದು ಸರ್ಕಾರಿ ಶಾಲೆಗಳ ಮುಖಾಂತರ. ಸೊ ಹಾಗಾಗಿ ಆ ಸರ್ಕಾರಿ ಶಾಲೆಗಳನ್ನ ನಾವು ಇರುವಷ್ಟು ದಿವಸ ಸ್ವಲ್ಪ ಉಳಿಸೋದಕ್ಕೆ ಪ್ರಯತ್ನ ಮಾಡೋಣ. ಕಂಪ್ಲೀಟ್ ಆಗಿ ಉಳಿಸುವಂತ ಒಂದು ಪ್ರಯತ್ನ ಸರ್ಕಾರ ಮಾಡಬೇಕು. ಆದ್ರೆ ಇರುವಂತಹ ಸರ್ಕಾರಿ ಶಾಲೆಗಳಲ್ಲಿ ಬೇಕಾಗಿರುವಂತ ಸಂಪನ್ಮೂಲಗಳನ್ನ ಕೊಟ್ಟು ಶೈಕ್ಷಣಿಕ ಅಭಿವೃದ್ಧಿಯನ್ನ ಮಾಡ್ಲಿಕ್ಕೆ ಮತ್ತೆ ಅದರ ಸಾಮರ್ಥ್ಯವನ್ನ ಬಲಪಡಿಸಲಿಕ್ಕೆ ನಾವೇನ್ ಬೇಕೋ ಅದನ್ನ ನಾವು ಮಾಡ್ಕೊಳ್ತಾ ಬಂದಿದೀವಿ. ಅದಕ್ಕೆಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಶಿಕ್ಷಣ ಇಲಾಖೆ ಆಗಿರ್ಬೋದು, ಎಲ್ಲ ಇಲಾಖೆಗಳವರು ಕೂಡ ಸಂಬಂಧಪಟ್ಟ ಇಲಾಖೆಗಳು ನಮ್ಗೆ ಒಳ್ಳೆ ಸಹಕಾರನ ಕೊಟ್ಟಿದ್ದಾರೆ. ಮತ್ತೆ ಸಂಘಟನೆಗಳು ಕೂಡ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಕೂಡ ಇವತ್ತು ಬಂದಿದ್ದಾರೆ. ಅವರು ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ. ಉರ್ದು ಶಾಲೆ ಶಿಕ್ಷಕರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಕೂಡ ಅವರು ಕೂಡ ನಮ್ಗೆ ಒಳ್ಳೆ ಸಹಕಾರವನ್ನು ಕೊಟ್ಟಿದ್ದಾರೆ. ಇನ್ನು ಹಲವಾರು ಸಂಘಟನೆಗಳು ಕೂಡ ನಮ್ಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ಕೂಡ ನಾನು ಧನ್ಯವಾದಗಳನ್ನ ತಿಳಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.